ಇಲ್ಲಿಗೆ ಬಂದು ಇಲ್ಲಿ ಕೊಡ್ತಾ ಇದ್ದೀನಿ. 10 on 10 ಅಂತ ಕೊಡಬೇಕು ಅಂದರೆ ಆಬ್ವಿಯಸ್ಲಿ ಕೈಮಾ. ಕಾಲ ಹತ್ರ ಬಕೆಟ್ ಆಗ್ಬಿಟ್ಟಿತ್ತು. ಓ ಮೈ ಗಾಡ್, ಏನಾಯ್ತು? ವಾಟ್ ಹ್ಯಾಪನ್? ಚಿಲ್ಲಿ ತಿಂದ ತೋರೆ ಮಾಡೋದು ಹೇಗೆ ಅಂತ ಹಿಂಗೆ ಇಲ್ಲಿನ ಕೈಮಾ ನಂಗೆ ತುಂಬ ಇಷ್ಟ. ನಾನು ಮನೆ ಕೈಮಾ ತಿಂದ, ನಾನು ಕೈಮಾ ತಿನ್ನಬೇಕು ಸೊ ನಾನು ಇಲ್ಲಿ ಯಾವುದು ಟೇಸ್ಟ್ ಮಾಡಿದ್ದೀನಿ. ಹೇಳಿದ್ದೇನೆ ಚೆನ್ನಾಗಿ ಬಾಡಿಸ್ಕೊಂಡು ತಿನ್ಕೊಂಡು ಬಂದ್ವಿ. ಆದರೆ ಸ್ವಲ್ಪ ಆಯ್ಲಿ ಆಗಿತ್ತು. ಯಾವುದು ಆಯ್ಲಿ ಆಗಿತ್ತು? ಗೀ ರೈಸ್. ಸ್ವಲ್ಪ ಆದರೂ ಚೆನ್ನಾಗಿತ್ತು. ಇಡ್ಲಿ ಒಂಥರ ಮಲ್ಲಿಗೆ ಇಡ್ಲಿ ತುಂಬ ಚೆನ್ನಾಗಿತ್ತು, ತುಂಬ ಸಾಫ್ಟ್ ಆಗಿತ್ತು. 10 on 10 ಕೊಡಬೇಕು ಅಂದರೆ ಆಬ್ವಿಯಸ್ಲಿ ಅಲ್ಲಿ 10 on 10 ಅಂತ ಕೊಡಬೇಕು ಅಂತ ಕೈಮಾ. 2 ನಿಮಿಷಕ್ಕೂ ಏನಾದರೂ ನೀನು ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದ್ದಾರೆ ಡಾಕ್ಟರ್ ನನಗೆ. ಆಫಿಗೆ 3 ಕೊಡ್ತಾರೆ, ಎಷ್ಟಾಗಿ ತಿನ್ಬೋದು ಒಬ್ಬರೇ ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ಅದು ಮುಗಿಸ್ಕೊಂಡು ಇವಾಗ ಎಲ್ಲಿಗೆ ನೆಕ್ಸ್ಟ್ ಪಯಣ? BMA ಹ್ಯಾಬಿಟೆಟ್ ಮೇಲೆ ಈ ಬ್ರೇಸ್ಲೆಟ್ ಸರಿ ಮಾಡಿಸ್ಬೇಕು. ಈ ಬ್ರೇಸ್ಲೆಟ್ ಬೆಳಗ್ಗೆ ನಿಮಗೆ ವಿಡಿಯೋ ಮಾಡೋಣ ಅಂತ ಈ ಮೊಬೈಲ್ ಇಟ್ಕೊಂಡು ಹಠಾರ್ ಅಂತೆ ಈ ನಂದು ಇದೆಯಲ್ಲ ಅಲ್ಲಿ ಸಿಲ್ವರ್ ಕಲರ್ ಇದೆಯಲ್ಲ ಅಲ್ಲಿ ಕಿತ್ತೋಯ್ತು. ಓಮ್ ಅಂತ ಒಂದು ಸಿಂಬಲ್ ಇದೆಯಲ್ಲ, ಇದೆ ಈ ಓಮ್ ಕಿತ್ತೋಯ್ತು. ಇದನ್ನು ಹಾಕ್ಸೋಕ್ಕೆ ಈಗ ಅದಕ್ಕೆ ಹ್ಯಾಬಿಟೆಟ್ ನನಗಂತೂ ಈ ರೋಡಂತೂ ಅಷ್ಟು ಬೋರ್ ಆಗಿಲ್ಲ. ಈ ರೋಡ್ದು ಹಿಂದೆ ರೋಡೇ ನಮ್ಮ ಕಾಲೇಜ್ ರೋಡು. ಇಲ್ಲಂತೂ ಅಷ್ಟು ತಿರುಗಾಡ್ತೀನಿ ನಾನು. ಇಲ್ಲಿ ಮುಂಚೆ ಬರುವಾಗ ಅದೊಂದು ಕಿಕ್ಕು ಮಜಾ ಫನ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮೈಸೂರ್ದು ಯಾವ ರೋಡಿದು ಕೋರಮಂಗಲ ಅನ್ಬೋದು, ಮೈಸೂರ್ದು ಕೋರಮಂಗಲ ಅನ್ಬೋದು. ಬಿಕಾಸ್ ಎಲ್ಲ ಮೈಸೂರು ಬಾಯ್ಸ್ ಗರ್ಲ್ಸು ಈ ರೋಡಲ್ಲೇ ಓಡಾಡೋದು. ಒಣೆ ನೋಡಿ ಕಾಳಿದಾಸ ರೋಡ್ ಅಂದರೆ ಶಾರ್ಟ್ ಹೋಗ್ತೀವಿ. ಮೈಸೂರು ಟಾಪ್ ಕಾಲೇಜಸ್ಸು ಮತ್ತು ಯಾವುದೇ ಥರ ರೆಸ್ಟೋರೆಂಟು ಪಬ್ಬು ಕೆಫೆ ಏನೇ ಇದೆ ಈ ರೋಡಲ್ಲೇ. ಗೋಕುಲಮ್ ಓಪನ್ ಆಗಿ KD ರೋಡಲ್ಲಿ ಕಾಣಿಸೋ ಪಬ್ ಅಂದರೆ ಅದು ಫಸ್ಟ್ ಕಾಣಿಸೋದೆ ಈ ಪೂಪಾ ಪಬ್ಬು. ಒಟ್ಟಪ್ಪ ಅನ್ನೋ ಟೈಮು ತುಂಬ ಫೇಮಸ್ ಇತ್ತು, ಬಟ್ ಇವಾಗ ಅಷ್ಟು ಫೇಮಸ್ ಇದೆ. ಈ ಬೆಂಗಳೂರಷ್ಟು ರೋಡಿಗೆಲ್ಲ ಪಬ್ ಇಲ್ಲ. ಇಲ್ಲಿ ಪಬ್ ಬೇಕು ಅಂದರೆ ನಾವು KD ರೋಡ್ಗೆ ಗೋಕುಲಮ್ಗೆ ಬರಬೇಕು. ಒನ್ ಆಫ್ ದ ಪಬ್ ಇದು. ಸೊ ನಾನು ಹಿರಿಯನೊಬ್ಬ ಯಾರು ಕುಡಿಬೇಕು ಅಂತ ಅನಿಸಿದ್ರೆ KD ರೋಡ್. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ನಿಮಗೆ ಹೆಂಗೆ ಗೊತ್ತು ಅಂತ ಕೇಳ್ಬಿಡಿ, ನಮಗೆಲ್ಲ ಗೊತ್ತು. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಬಿಸಿಲಿಗೆ ನಾವು ಇವಾಗ ಬಂದು ಐಸ್ ಕ್ರೀಮ್ ತಿನ್ನಬೇಕು ಅಂದ್ಕೊಂಡಿದ್ದೀವಿ. ಏನು ತಿನ್ನಬೇಕು? ಟ್ಯಾನ್ ಆಗಿ ಸ್ಲೀವ್ಲೆಸ್ ಬೇರೆ ಹಾಕ್ಬಿಟ್ಟಿದ್ದೀನಿ. ಅಪ್ಪಾ ದೇವ್ರೆ. ಸ್ಟೈಲಾಗಿ ನೀರು ತೊಗೊಂಬಂದು ಇಡ್ತಾವ್ರೆ ನನಗೆ. ನೀನು ಚೆನ್ನಾಗಿ ಐಸ್ ಕ್ರೀಮ್ ತಿಂತಾ ಇದೆಯಾ? ನೀವು ತಿಂದ್ರಲ್ಲ, ನೆನ್ನೆನೂ ಇದೇ ಥರ ಒಂದು ಐಸ್ ಕ್ರೀಮ್ ತಿಂದೆ, ಅದಕ್ಕೆ ಬೇಡ ತಿಂದ್ಬಿಡ. ಐಸ್ ಕ್ರೀಮ್ನ ಐ ಲವ್ ಕಾಫಿ. ಐ ಲವ್ ಟೀ. ಟೀ ಈಸ್ ದ ಬೆಸ್ಟ್. ಟೀ ಈಸ್ ದ ಬೆಸ್ಟ್, ನಾಟ್ ಕಾಫಿ. ಬಟ್ ಅಲ್ವಾ ನಮಗೆ ಟೀ ಅಂದರೆ ಅಷ್ಟು ಕಷ್ಟ. ಸಿ ನಾನು ಈಗ ಒಂದು 5-6 ತಿಂಗಳಿಂದ ಕಾಫಿ ಲವರೇ ಆಗಿದ್ದೆ. ಬಟ್ ಅದೇನು ಒಂದ್ಸಲ ಟೀ ಟೇಸ್ಟ್ ಮಾಡಿಬಿಟ್ಟೆ ಅಡಿಕ್ಟೇ ಆಗಿಬಿಟ್ಟೆ. ದಿನದಲ್ಲಿ 3 ಸಲ ಟೀ ಕುಡಿತೀವಿ ಗೊತ್ತಾ ನಾವು. ಖಂಡಿತವಾಗ್ಲೂ ಮಾಡ್ತೀನಿ, ನೋ ಡೌಟ್. ಏನು Even I'm from Chikmagalur. Right? ನಾನು ಫುಲ್
ಕಮ್ಯುನಿಕೇಶನ್ ಇಂಪ್ರೂವ್ ಆದರೆ ಐ ಆಮ್ ನಾಟ್ ಮ್ಯಾರಿಡ್. ಯು ಆರ್ ನಾಟ್ ಮ್ಯಾರಿಡಾ? ಯು ಆರ್ ನಾಟ್ ಸಿಂಗಲ್. ಬೇಕಿತ್ತ ನನಗೆ ಇದು, ಬೇಕಿತ್ತ ನನಗೆ. ಇವಾಗ ನಾನು ಮಹಾರಾಣಿ ಆಗಿದ್ದೇನೆ, ಇವ್ರು ನನ್ನ ಸೇವಕಿ ಆಗವ್ರೆ. ನೋಡು ಸ್ಥಳ ಸರ್ ಇದು ಎಂತ ಏನಂದೆ ಇನ್ನೊಂದ್ಸಲ ಹೇಳು. ಹೀಗೆ ಟ್ರಾನ್ಸ್ಫರ್ ಮಾಡಿದೆ. ಇವ್ರು ಮಹಾರಾಣಿ ಆಗಿದ್ದಾರೆ, ನಾನು ಫಸ್ಟ್ ಮಹಾರಾಣಿ ಆಗಿದ್ದೆ. ಇವರು ಮಹಾರಾಣಿ, ನಾನು ಯುವರಾಣಿ. ನಾನು ಪರ್ಚೇಸ್ ಮಾಡಬೇಕು. ಏನು ಪರ್ಚೇಸ್ ಮಾಡಬೇಕು? ಏನಾದ್ರು ನೋಡೋದು, ಏನಾದ್ರು ಬೇಕು. ಸೊ ಹೋಮ್ ಏನು ಹೋಮ್ ಥಿಂಗ್ಸ್ಗಳು ಏನಾದ್ರು ಸಮಥಿಂಗ್ ಏನಾದ್ರು ನೋಡ್ಕೊಂಡು ಬರೋಣ. ನೀವು ಬನ್ನಿ, ನೀವು ನೋಡಿ ನಾವೇನೇನು ತೊಗೊಳ್ತೀವಿ ಅಂತ ಎಂಜಾಯ್ ಮಾಡಿ, ನೋಡ್ಬಿಟ್ಟು ಏನು ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ರತಿ ವರ್ಷವೂ ನಾವಿಬ್ಬರೇ ಇರ್ತೀವಿ, ಯಾವಾಗಲೂ ನಾವಿಬ್ಬರೇ ಇರ್ತೀವಿ. ಅದ್ರ ಜೊತೆ ನಮ್ಮಮ್ಮನ ಒಬ್ಬರು ಸೇರ್ಕೋತಾರೆ ರಾತ್ರಿ. ಅವ್ರನ್ನ ತೋರಿಸ್ತೀನಿ. ಅಯ್ಯೋ ಇದ್ದ ಸರಿ ಮಾಡಿಸಿಲ್ಲ, ನಾನು ಇದ್ದ ಫಸ್ಟ್ ಸರಿ ಮಾಡಿಸ್ಬೇಕು. ಅದೆಷ್ಟು ನನ್ನ ಕಣ್ಣು ಬೀಳ್ತೋ ಏನೋ, ಇದು ಬಡಾರ ಅಂತ ಬೆಳಗ್ಗೆ ಕಿತ್ತೇ ಹೋಯ್ತು. ಸರಿ ಮಾಡಿಸ್ಬೇಕು ಇವಾಗ. ಇದನ್ನ ಸರಿ ಮಾಡಿಸಿ ಪಕ್ಕದಲ್ಲಿರೋ ಶಾಪಿಗೆ ಹೋಗೋಣ. ಸೊ ಬೋರಿಂಗ್ ರೀ, ಲೈಫೇ ಬೋರಿಂಗು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದೇ ತಾನೇ ಎಂಜಾಯ್. ಚಪ್ಪಾಳೆ ಒಂಚೂರು ಇಷ್ಟ ಆಗಲ್ಲ ಇಲ್ಲಿ ಬಂದರೆ. ಯಾಕಂದರೆ ಇವರು ತುಂಬ ಹೊತ್ತು ತಗೋತಾರೆ ಕಣಪ್ಪ. ಒಂದು ಜಾಗದಲ್ಲಿ ಯಾವಾಗಲೂ ಓಡಾಡ್ತಾರೆ. ಈಗ 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 ಈ ಸ್ಪಾಟಲ್ಲಿ ಬಂದಿದ್ದೀವಿ, ಮತ್ತೆ ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಬಳಸ್ಕೊಂಡು ಮತ್ತೆ ಇದೇ ಸ್ಪಾಟಿಗೆ ಬಂದು ಇದನ್ನ ನೋಡ್ತಾರೆ ಅಂತ. ನನಗೆ ನೋಡಿ ಈಗ ಮತ್ತೆ ಹೋಗ್ತಾರೆ. ಅದು ಏನೋ ಗೊತ್ತಿಲ್ಲ ನನಗೆ. ಈ ಥರ ಯೋಚಿತ ಈ ಗ್ರಾಸರಿ ಶಾಪಿಂಗಿಗೆ ಬರೋಕ್ಕೆ ಇಷ್ಟನೇ ಆಗಲ್ಲ. ಇಲ್ಲ ಅವಾಗಲೇ ಒಂದ್ಸಲ ಬಂದಿದೆ ಅಲ್ವಾ? ಈ ತರ ಮಾಡ್ದಾದ್ಮೇಲೆ ಯಾರು ಪ್ರಾಣ ನಿಂತ್ಕೊಂತಾರೆ? ತಪ್ಪೆ. ಇಲ್ಲ ಬಂದಿದ್ರು. ಇದು 2ನೇ ಸಲ. ಇದ್ರೆ ತಗೊಂಡು ಹೊಡೆದ್ಬಿಡ್ತೀನಿ ಅಷ್ಟೇ ನಾನು. ನಿನ್ನ ಏನೋ ಬಾಳ ನಿಗಿರ್ತಾ ಇದೆಯಾ? ನಾನು ಬಂದೇ ಇಲ್ಲ ಕಣೆ. ದೋಸೆ ಇದು ದೋಸೆದು ಸೋ ನೈಸ್ ಅಂತ. ಅಯ್ಯೋ ನನ್ನ ಬೊಟ್ಟು ವಾ ನನ್ನ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಬಿದ್ದೋಯ್ತು. ಇಲ್ಲ ಇಲ್ಲೇ ಇದೆ. ಯಾಕೆ ಬಾಯ್. ಡಕ್ ಹಾಕೊಂಡು ಹೋಯ್ತವ್ರೆ. ಮಾಡೋದು ಹೇಗೆ ಅಂತ ನೋಡಿ ಇವಾಗ ಹೇಳ್ಕೊಡ್ತಾರೆ ದ್ವಾಪರ ಸ್ಟೆಪ್ಸು. ಮೋರಿ ಇದಾವಮ್ಮ. ಇಷ್ಟು ನನ್ನ ಒಂದು ಟೀ ಶರ್ಟ್. ಇವರು ಏನು ನೋಡ್ತಾ ಇದ್ದಾರೆ? ಮೊನ್ನೆಯಿಂದ ಬರೀ ಶಾಪಿಂಗ್ ಮಾಡೋದೇ ಆಯ್ತಲ್ಲ. ನಾವು ಬರೀ ಶಾಪಿಂಗ್ ಮಾಡಿ ನಾವೇ ಒಂದು ಅಂಗಡಿ ಇಡ್ಬೋದು, ಬಟ್ಟೆ ಅಂಗಡಿ ಇಡ್ಬೋದು ನಾವು. ಬಟ್ಟೆ ಅಂಗಡಿ ಇಡ್ಬೋದು. ಇಲ್ಲಿ ಯಾವ ಕಲೆಕ್ಷನ್ಸು ಇಲ್ಲ. ಮೀರ್ಸಿ ಎತ್ತಾಕು ನ್ಯಾಷನಲ್. ಯಾಕಮ್ಮ 50 ಸಲ ಬೀಳಿಸ್ತಿದ್ಯಾ? ಅಯ್ಯೋ ನಾನು ಅದು ಸರಿ ಇಟ್ಟಿಲ್ಲ ಕಣೆ. ಸೊ ಅಲ್ಲಿಂದ ಈಗ ವಾಪಸ್ ಹೋಗ್ತಾ ಇದ್ದೀವಿ. ಚೆನ್ನಾಗಿ ತಿನ್ನು ಪಟಾಕದಲ್ಲಿ. ಇಲ್ಲಿ ನಾವು ಯಾವಾಗಲೂ ಬರ್ತಾ ಇರ್ತೀವಿ. ಈಗ ಒಂದು ಮಂತ್ಲಿ ಬರ್ತೀವಿ 2 times 3 times. ಬಟ್ ಇಲ್ಲೊಂಥರ ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚ್ಚು ಮತ್ತು ಚಾಯ್ವಾಲದ್ದು ಸಾಬುದಾನ ವಡ ಸಮಥಿಂಗ್ ತುಂಬ ಏನೇನೋ ಇದೆ ವೆರೈಟಿ ಆಫ್ ಅಲ್ವಾ. ಈಗ ವಡಪಾವ್ ತಿಂತಾ ಇದ್ದಾರೆ. ನಾನೀಗ ಒಂದು ಗ್ರೀನ್ ಸ್ಟಾಪ್ ಕೆಫೆ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಕಾಫಿ ಕುಡಿತೀನಿ. ಅಲ್ಲಿ ಕಾಫಿ ಚೆನ್ನಾಗಿರುತ್ತೆ. ಇದೇ ಪಟಾಕ ಆಡ್ತಾರೆ. ಮೈಸೂರಲ್ಲಿ ಅಂಥದ್ದೇನಿಲ್ಲ, ಬ್ಯಾಂಗ್ಳೂರ್ ಥರ ಏನಿಲ್ಲ. ನನ್ನ ಕಾಲ ಹತ್ರ ಬಕೆಟ್ ಆಗಿಬಿಟ್ಟಿತ್ತು. ಓ ಮೈ ಗಾಡ್, ಏನಾಯಿತು? ವಾಟ್ ಹ್ಯಾಪನ್? ಚಿಲ್ಲಿ ತಿಂದ?
ಚಿಲ್ಲಿ ಯಾಕೆ ತಿಂದೆ ಕತ್ತೆ ಚಿಲ್ಲಿ ಖಾರ 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 ತಪ್ಪಿತಾಳ ಬಿಗ್ ಬಾಸ್ ಅಲ್ಲಿ ಗೌತಮ್ ಈ ಥರದ್ದು ಅದು ತಿಂದಂತೆ ಅವಳು ಹೆಂಗೆ ತಿಂದೋ ಅಲ್ಲಿ ಕೆಳಗೆಲ್ಲ ಉರಿ ಹತ್ತೋಗಿರ್ಬೇಕು ಚಿಲ್ಲಿ ಎಸ್ಟಿಮೇಟ್ ಮಾಡಬೇಡಿ ನಾನು ತುಂಬ ಖಾರ ತಿಂತೀನಿ ಬಟ್ ಈ ಮೆಣಸಿನ್ಕಾಯಿ ಯಾವ ನಾಟಿ ಮೆಣಸಿನ್ಕಾಯಿ ಯಾವ್ದೋ ನಾಟಿದು ಸಖತ್ತು ಆಕ್ಸಿಡೆಂಟ್ ಆಯಿತು ಹಿಂಗೆ ನಡ್ಕೊಂಡು ಬರ್ತಿದ್ವಿ ಅವಾಗ ಯಾರೋ ಒಬ್ರು ಬಂದು ಮೈಲಾರಿ ಹೋಟ್ಲಲ್ಲಿ ಅಂತ ಹೇಳಿದ್ರು ಬೀಂಗ ಮೈಸೂರಿಯನ್ ನಾನು ಬೆಬೆ ಐ ಡೋಂಟ್ ನೋ ಅಂದ್ಬಿಟ್ಟೆ ಸೀರಿಯಸ್ಲಿ ನನಗೆ ಹಿಂಗೇನ ಯಾರಾದರೂ ಗೊತ್ತಿರೋರಲ್ಲ ಬಾಯ್ ತೋರಿಸ್ಲಿ ಏನಾದರೂ ರೂಟ್ ಕೇಳ್ಕೊಂಡು ಬಂದರೆ ನನಗೆ ಸಡನ್ನಾಗಿ ಹೇಳಕ್ಕೆ ಬರಲ್ಲ ಬ್ಲ್ಯಾಂಕ್ ಆಗ್ಬಿಡ್ತೀನಿ ನಾನು ಇವರಿದ್ದಾರ ಸ್ಟ್ರೈಟ್ ಹೊಟ್ಟೋಗ್ಬಿಡಿ ಈಗ ಯಾವ ರೋಡಲ್ಲಿ ಇದ್ದೀವಿ ಹೇಳೋ ವಿಜಯ ಬ್ಯಾಂಕ್ ಇನ್ನು ಫುಲ್ ಸ್ಟ್ರೈಟ್ ಅಂದ್ರೆ ನಾನು ಐ ಡೋಂಟ್ ನೋ ಅಂದ್ಬಿಟ್ಟೆ ಅವರು ರಂಗೋಲಿ ಫೇಮಸ್ ದೋಸೆ ಹೋಟೆಲ್ ಹಾಗೆ ಹೀಗೆ ಅಂತ ಹೇಳ್ತಾರೆ ನನಗೆ ಗೊತ್ತು ಐ ನೋ ಬಟ್ ನನಗೆ ಹೇಳಕ್ಕೆ ಬರ್ತಿಲ್ಲ ರೂಟ್ ಏನು ಹೇಳಿ ಇದು ಬಾಸ್ಕರ್ಸ್ ಹೋಳಿಗೆ ಮನೆಗೆ ಬಂದ್ವಿ ತಿನ್ನೋಕ್ಕೆ ತಿನ್ಕೊಂಡೀಗ ಮನೆಗೆ ಹೋತ